ತಿಂಡಿ 10 ರೂಪಾಯಿ ಫುಲ್ ಮೀಲ್ಸ್ ಇತ್ತು, ಊಟ 15 ರೂಪಾಯಿ ಫುಲ್ ಮೀಲ್ಸು. ಟಿಫನ್ ಕೂಡ ಅನ್ಲಿಮಿಟೆಡ್ ಕೊಡ್ತಿದ್ವಿ? ಅನ್ಲಿಮಿಟೆಡ್ ಕೊಡ್ತಿದ್ವಿ. 2 ಇಡ್ಲಿ, 2 ಪೂರಿ, 1 ವಡೆ, 1 ಅರ್ಧ ಚಾ, 10 ರೂಪಾಯಿಗಿತ್ತು ಅವಾಗ. ಆಪ್ಷನ್ ಇರುತ್ತೆ ನಿಮಗೆ, ರೊಟ್ಟಿ ಇರುತ್ತೆ, ಅಂದರೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅಥವಾ ಚಪಾತಿ ಅಂತ ಆಪ್ಷನ್ ಇರುತ್ತೆ. ನಾನು ಚಪಾತಿ ತೊಗೊಂಡೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಶಿವಮೊಗ್ಗದಲ್ಲಿ ಅನ್ಲಿಮಿಟೆಡ್ ಊಟ ಸಿಗುವಂಥ ಜಾಗಕ್ಕೆ ಬಂದಿದ್ದೀನಿ. ಅನ್ನಪೂರ್ಣ ಮೆಸ್ ಅಂತ. ಮೆಸ್ ಊಟ ಅಂದ್ರೇ ಖುಷಿ ಆಗುತ್ತೆ, ಯಾಕೆಂದರೆ ಅಪ್ಪಟ ಮನೆ ಊಟ ಸಿಗುವಂಥ ಜಾಗಗಳು ಇವೆಲ್ಲ. ನಿಮಗೆ ಸೋಮವಾರ ಬಂದರೆ ಹೋಳಿಗೆ ಊಟ ಸಿಗುತ್ತೆ, ಶುಕ್ರವಾರ ಬಂದರೆ ಪಾಯಸದ ಊಟ ಸಿಗುತ್ತೆ. ಇವತ್ತು ನಾವು ಶುಕ್ರವಾರ ಬಂದಿರುವಂಥದ್ದು, ಸೊ ಹಾಗಾಗಿ ನಮಗೆ ಇವತ್ತು ಗೋಧಿ ಕಡಿ ಪಾಯಸ ಸಿಗುತ್ತೆ, ಮತ್ತು ಶಾವಿಗೆನೂ ಮಾಡ್ತಾರಂತೆ. ಬಟ್ ಇವತ್ತು ಗೋಧಿ ಕಡಿ ಪಾಯಸ ಅಂತ ಸಿಕ್ಕೇ ಸಿಗುತ್ತೆ. ಅದ್ಭುತವಾಗಿರೋಂಥ ಬಾಳೆ ಎಲೆ ಊಟ, ಮುದ್ದೆ ಊಟ, ರೊಟ್ಟಿ ಊಟ ಹಾಗೂ ಚಪಾತಿ ಊಟ ಸಿಗುತ್ತೆ. ನೀವು ಯಾವುದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಅನ್ಲಿಮಿಟೆಡ್ ಅಂತೆ, ಅಂದರೆ ಪಲ್ಯ ಆಗಿರ್ಬೋದು, ರೈಸ್ ಆಗಿರ್ಬೋದು, ಎಲ್ಲವೂ ಅನ್ಲಿಮಿಟೆಡ್ ಇದೆ. ಇದಿರಂಥದ್ದು ಶಿವಮೊಗ್ಗದಲ್ಲಿ ಓಲ್ಡ್ ಸರ್ಜಿ ಹಾಸ್ಪಿಟ್ಲ್ ಇದೆಯಂತೆ. ಸೊ ಅದರ ಒಂದು ರೋಡಲ್ಲೇ ಅನ್ನಪೂರ್ಣ ಮೆಸ್ ಅಂತ ಅದ್ಭುತವಾಗಿರೋಂಥ ಬಾಳೆ ಎಲೆ ಊಟ ಸಿಗುವಂಥ ಜಾಗ. ಚೆನ್ನಾಗಿದೆ, ಒಂಥರ ಹಳೆ ಬಿಲ್ಡಿಂಗು, ಹಳೆ ವಾತಾವರಣ, ಚಪ್ಪಲಿ ಬಿಟ್ಟು ಒಳಗಡೆ ಬರಬೇಕು, ಒಂಥರ ಗೌರವ ಸೂಚಿಸುವಂಥ ಸಂಕೇತ ಆಹಾರಕ್ಕೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಬಾಳೆದೆಲೆ ಊಟ, ಅದರಲ್ಲೂ ಅನ್ಲಿಮಿಟೆಡ್ ಕೊಡಿಸ್ತೀನಿ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಶ್ವೇತಾ ಅಂತ ಹೇಳಿ. ಶ್ವೇತಾ ಅವರು. ಅನ್ನಪೂರ್ಣ ಮೆಸ್ ಯಾವಾಗಿಂದ ಶುರುವಾಗಿದೆ? 2017ರಿಂದ ಸ್ಟಾರ್ಟ್ ಆಯ್ತು. 2017. ಎಷ್ಟು ವರ್ಷ ಆಯ್ತು ಮೇಡಮ್? 2017. 7 ವರ್ಷ ಆಯ್ತು. ಓಕೆ, ಸೂಪರ್. ಮತ್ತೆ ಇನ್ನು ಬಾಳೆ ಎಲೆ ಊಟ ಅಂತ ಹೇಳಿದ್ರು. ಸೊ ಹೇಗೆ ಮೇಡಮ್ ಬಾಳೆ ಎಲೆ ಊಟ ಅಂದರೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ? ಓಕೆ, ಏನೇನೆಲ್ಲ ಸಿಗುತ್ತೆ ಅನ್ಲಿಮಿಟೆಡ್ ಅಂತ ಅಂದ್ರೆ? 2 ಪಲ್ಯ ಇರುತ್ತೆ, ಅನ್ನ, ಸಾಂಬಾರು, ತಿಳಿಸಾರು, ಮೊಸರನ್ನ, ತಂಬುಳಿ ಇರುತ್ತೆ. ತಂಬುಳಿನೂ ಇರುತ್ತಾ? ಚಟ್ನಿ ಪುಡಿ, ಉಪ್ಪಿನಕಾಯಿ, ಪ್ರತಿದಿನಾನು ಇರುತ್ತೆ. ಓಕೆ. ಮತ್ತೆ ಎವ್ರಿ ಮಂಡೇ, ಸೋಮವಾರ ದಿವಸ ಹೋಳಿಗೆ ಊಟ ಇರುತ್ತೆ. ಶುಕ್ರವಾರ ಪಾಯಸ, ಪಲಾವ್ ಇರುತ್ತೆ, ಅಂದ್ರೆ ಸ್ಪೆಷಲ್. ಓಕೆ. ವಾರದಾಗ 2 ದಿನ ಸ್ಪೆಷಲ್ ಅಂತ ಇರುತ್ತೆ. ಓಕೆ. ಹೋಳಿಗೆ ಊಟ ಅಂದ್ರೆ ಹೇಗೆ? ಅಂದ್ರೆ ಕಾಯಿ ಹೋಳಿಗೆನಾ, ಬೇಳೆ ಹೋಳಿಗೆನಾ? ಬೇಳೆ ಹೋಳಿಗೆ. ಖುದ್ದಾಗಿ ನೀವೇ ಮಾಡುವಂಥದ್ದು? ಓಕೆ. ಏನು ರೆಡಿ ತರಿಸಿ ಮಾಡುವಂಥದ್ದು? ಹೌದಾ? ಓಕೆ, ನೀವೇ ಮಾಡುವಂಥದ್ದು. ಶುಕ್ರವಾರ ಅಂದ್ರೆ ಪಾಯಸ ಅಂತೂ ಇದ್ದೇ ಇರುತ್ತೆ. ಓಕೆ. ಪಾಯಸ ಅಂದ್ರೆ ಅದು ಕೂಡ ತರಾವರಿ ಮಾಡ್ತಿರ್ತೀರ ಅನ್ಸತ್ತೆ? ಗೋಧಿ ಕಡಿ ಪಾಯಸನೇ ಮಾಡೋದಿಲ್ಲ ಯಾವಾಗ್ಲೂ. ಗೋಧಿ ಕಡಿ ಪಾಯಸನ? ಶಾವಿಗೆ ಪಾಯಸ ಇರುತ್ತೆ. ಅಂದ್ರೆ ಇಲ್ಲಿ ಮನೇಲಿ ಯಾರು ಗೋಧಿ ಕಡಿ ಮಾಡಲ್ಲ, ಹಾಗಾಗಿ ಸ್ಪೆಷಲ್. ಓಕೆ. ಮತ್ತೆ ಇನ್ನು ಬಾಳೆ ಎಲೆ ಊಟನೇ ಕೊಡ್ಬೇಕು ಅನ್ನೋಂಥ ಪ್ಲಾನ್ ಹೇಗೆ? ಪ್ಲಾನ್ ಅಂದ್ರೆ ಇದು ತಟ್ಟೆಗಳು ಸರಿ ತೊಳೆಯಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇರುತ್ತೆ, ಗ್ಲಾಸ್ ಸರಿಯಾಗಿ ತೊಳೆಯಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ. ಅದ್ರ ಬದಲಿಗೆ ಇದು ಹೊಟ್ಟೆ ತುಂಬಾ ಮನೆ ಹಬ್ಬ ಊಟ ಮಾಡ್ದಂಗ್ ಮಾಡ್ಬೋದು ಅಷ್ಟೇ. ಹಬ್ಬದ ಊಟ ಮಾಡ್ದಂಗ್ ಮಾಡ್ಬೋದು, ಸತ್ಯ. ಮತ್ತೆ ಆರೋಗ್ಯಕ್ಕೂ ಬಹಳ ಒಳ್ಳೇದು, ಸತ್ಯ. ಬಿಸಿ ಬಿಸಿ ಅಡುಗೆನ ಬಾಳೆ ಎಲೆ ಮೇಲೆ ತಿಂತಾ ಇದ್ರೆ ಅದು ಬೇರೆನೇ ಟೇಸ್ಟ್ ಕೊಡುತ್ತೆ. ಸೊ ಸತ್ಯ. ಮತ್ತೆ ನಾವು ಹೋಟೆಲ್ ಶುರು ಮಾಡ್ಬೇಕು ಅನ್ನೋ ಪ್ಲಾನ್ ಹೇಗೆ? ಸರ್, ನಮ್ದು ಇದು 2002ರಿಂದನೂ ನಾವು ಮಾಡ್ತಾ ಇರೋದು ಇದು. ಅಂದ್ರೆ ಫಸ್ಟ್ ಶ್ರಾವಣ ಬೆಳಗೊಳ ಚನ್ನರಾಯಪಟ್ಟಣದಲ್ಲಿ ಮಾಡ್ತಾ ಇದ್ವಿ ನಾವು. ಹೌದ್ರಾ? ಅಲ್ಲಿ ಮೆಸ್ ಇತ್ತು. 120 ಜನಕ್ಕೆ ಕಾಲೇಜ್ ಹುಡುಗರಿಗೆ ಮೆಸ್ ಮಾಡ್ತಾ ಇದ್ವಿ, ಇಂಜಿನಿಯರ್, ಡಿಪ್ಲೊಮಾ ಹುಡುಗರಿಗೆ. ಅದ್ರ ಜೊತೆಗೆ ಟೂರಿಸ್ಟ್ ಅವ್ರು ಊಟಕ್ಕೆ ಬರ್ತಾ ಇದ್ರು. ಓಕೆ. ಬೆಳಗೊಳದಲ್ಲಿ. ಓಕೆ. ಅದಾದ್ಮೇಲಿಂದ ಇಲ್ಲಿ 2017ರಲ್ಲಿ ಶುರು ಮಾಡಿದ್ದು. ಮತ್ತೆ ಇದನ್ನ ನೀವೇ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಮನೆಯವರು. ಓಕೆ. ಮತ್ತೆ ಇನ್ನ ಮಹಿಳಾ ಮನೆಗಳೇ ಜಾಸ್ತಿ ಇದೀರಾ ಮೇಡಮ್? ಸೊ ಏನ್ ವಿಶೇಷ? ಅದ್ರಲ್ಲೇನೋ ವಿಶೇಷ ಉಂಟಾ? ಮಹಿಳೆಯರೇ? ಏನಿಲ್ಲ, ಹೆಣ್ಮಕ್ಳಿಗೆ ಕೆಲಸ ಕೊಟ್ರೆ ಒಂದು ಮನೆ ಉದ್ಧಾರ ಆಗುತ್ತೆ.
ಇರುತ್ತೆ. ಅದೊಂದೇ ಮೇನ್ ಅಷ್ಟೇ, ಮತ್ತೇನಿಲ್ಲ. ಮತ್ತಿನ್ನ ಅನ್ಲಿಮಿಟೆಡ್ ಊಟ ಅಂತ ಹೇಳಿದ್ರಿ. ಸೊ ಅನ್ಲಿಮಿಟೆಡ್ ಅಂದ್ರೆ ಏನಂದ್ರೆ ಪಲ್ಯನೂ ಅನ್ಲಿಮಿಟೆಡ್, ಯಾವ ತರ? ಅನ್ಲಿಮಿಟೆಡ್, ರೈಸ್ ಅನ್ಲಿಮಿಟೆಡ್, ಚಪಾತಿ ಮಾತ್ರ 2 ಇರುತ್ತೆ. ರೊಟ್ಟಿ ಚಪಾತಿ 2, ಮುದ್ದೆ ಆದ್ರೆ 1 ಇರುತ್ತೆ. ಓಕೆ. ಸೋಮವಾರ ಹೋಳಿಗೆ ಊಟ ಅಂತಂದ್ರೆ 1 ರೊಟ್ಟಿ 1 ಹೋಳಿಗೆ ಕೊಡ್ತೀವಿ ಅವತ್ತು. ಆಪ್ಷನ್ ರೊಟ್ಟಿ ಚಪಾತಿ 1. ಓಕೆ ಮೇಡಮ್, ಮತ್ತಿನ್ನ 2002ರಲ್ಲಿ ಶುರು ಮಾಡಿದ್ದು ಶ್ರವಣ ಬೆಳಗೊಳ, ಅಲ್ಲೂ ಕೂಡ ಅನ್ಲಿಮಿಟೆಡ್ ಅಲ್ವಾ? ಅಲ್ಲೂ ಅನ್ಲಿಮಿಟೆಡ್. ಅನ್ಲಿಮಿಟೆಡ್. ತಿಂಡಿ 10 ರೂಪಾಯಿ ಫುಲ್ ಮೀಲ್ಸ್ ಇತ್ತು, ಊಟ 15 ರೂಪಾಯಿ ಫುಲ್ ಮೀಲ್ಸ್. ಟಿಫನ್ ಕೂಡ ಅನ್ಲಿಮಿಟೆಡ್ ಕೊಡ್ತಿದ್ವಿ? ಅನ್ಲಿಮಿಟೆಡ್ ಕೊಡ್ತಿದ್ವಿ. 2 ಇಡ್ಲಿ, 2 ಪೂರಿ, 1 ವಡೆ, 1 ಅರ್ಧ ಚಾ, 10 ರೂಪಾಯಿಗೆ ಇತ್ತು ಅವಾಗ. 10 ರೂಪಾಯಿ ಅರ್ಧ ಚಹಾ ಸೇರಿ? ಅರ್ಧ ಚಹಾ ಸೇರಿ. ಓಕೆ. ಇನ್ನು ಊಟ ಅಂತ ಬಂದಾಗ 15 ರೂಪಾಯಿ ಫುಲ್ ಮೀಲ್ಸ್, ಸೇಮ್ ಇಷ್ಟೇನೆ ಕೊಡ್ತಿದ್ವಿ. ಮತ್ತಿನ್ನ ಇಲ್ಲಿಗೆ ಬಂದಾಗ ಮೇಡಮ್ 2017ರಲ್ಲಿ ನೀವು 2017ರಾಗ ಇಲ್ಲಿ ನಾವು ಓಪನ್ ಮಾಡಿದಾಗ ಫುಲ್ ಮೀಲ್ಸ್ 50 ರೂಪಾಯಿ ಇತ್ತು. 50 ರೂಪಾಯಿ ಇತ್ತು. ಓಕೆ. ಇವಾಗ 80 ರೂಪಾಯಿ 80 ಆಗಿದೆ. ಮತ್ತೆ ಶಿವಮೊಗ್ಗದಲ್ಲಿ ಮೊದಲನೇ ಹೋಟ್ಲು ಅಂತ ಏನೋ ಹೇಳ್ತೀವಿ, ಹೌದಾ? ಶಿವಮೊಗ್ಗದಲ್ಲಿ ಮೊದಲನೇ ಹೋಟ್ಲ ಅಂದ್ರೆ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಅಲ್ಲಿ? ಓಕೆ. ಮೊದಲನೇ ಕಾನ್ಸೆಪ್ಟು ಅನ್ಲಿಮಿಟೆಡ್ ಅಲ್ಲಿ ನಿಮ್ಮದೇ ಹೋಟ್ಲು ಫಸ್ಟ್, ಅನ್ನಪೂರ್ಣ ಮೆಸ್. ಸೂಪರ್. ಮತ್ತೆ ಇನ್ನು ಅನ್ನಪೂರ್ಣ ಮೆಸ್ಸಿಗೆ ಬರಬೇಕು ಅಂದರೆ ಸೊ ಶಿವಮೊಗ್ಗದಲ್ಲಿ ಬಂದಾಗ ಎಲ್ಲಿಗೆ ಬರಬೇಕು? ನಿಯರೆಸ್ಟ್ ಪಾಯಿಂಟ್ ಏನಿದೆ? ನಿಯರೆಸ್ಟ್ ಪಾಯಿಂಟ್ ಅಂತಂದ್ರೆ ಇದು ಸರ್ಜಿ ಆಸ್ಪತ್ರೆ ರೋಡ್ ಅಂತ ಹೆಚ್ಚು ಇದಿದೆ, ಫೇಮಸ್ ಇದೆ. ಅದು ಬಿಟ್ಟರೆ ಇದು ರತ್ನಮ್ಮ ಮಾಧವ ರೋಡ್ ಅಂತ ಇದ್ರ ಹೆಸರು. ಓಕೆ. ಶಿವಮೊಗ್ಗದಲ್ಲಿ? ಶಿವಮೊಗ್ಗ. ಓಕೆ. ಶಿವಮೊಗ್ಗದಲ್ಲಿ ಸರ್ಜಿ ಹಾಸ್ಪಿಟಲ್, ಹಳೆ ಸರ್ಜಿ ಹಾಸ್ಪಿಟಲ್ ಅಂತ ಹೇಳಿ. ಓಕೆ, ಫೈನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ. ಆಫೀಸ್ ರೂಮಲ್ಲಿ ಏನು ನೋಡ್ ಮಂಜಪ್ಪ ನಿಮಗೆ ಒಂದ ನಿಮಗೆ ರೈಸ್ ಊಟನಾ? ಓಕೆ, ಥ್ಯಾಂಕ್ ಯು. ಬಾಳೆ ಎಲೆಗೆ ಮೊದಲನೇದಾಗಿ ಸಾಲ್ಟ್ ಅಂದರೆ ಉಪ್ಪು, ನಂತರದಲ್ಲಿ ಉಪ್ಪಿನಕಾಯಿ ಹಾಕಿ ಪರವಾಗಿಲ್ಲ ಹಾಕಿ ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ, ನಂತರದಲ್ಲಿ ಚಟ್ನಿನಾ? ಹಸಿರು ಮೆಣಸಿನಕಾಯಿ ಚಟ್ನಿನಾ? ಓಕೆ, ಹಾಕಿ ಬೆಂಡೆಕಾಯಿ ಗೊಜ್ಜು, ಚಪಾತಿಗೆ ಅನ್ಸುತ್ತೆ, ಪಾಯಸ. ಓಕೆ ಓಕೆ, ಸೂಪರ್ ಸರ್. ನಿಮಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ. ಓ, ಆಪ್ಷನ್ ಇರುತ್ತಾ? ಆಪ್ಷನ್ ಇರುತ್ತೆ ಸರ್, ಯಾವ್ದು ಬೇಕೋ ತಗೋ. ಯಾವ್ದು ಬೇಕೋ ಆ ಸೆಲೆಕ್ಷನ್. ರಾಗಿ ಚಪಾತಿ. ಚಪಾತಿ ಕೊಟ್ಬಿಡಿ, ಒಂದು ಕುಡಿ ಸಾಕು. ಅಂದರೆ ಚಪಾತಿ ಎಷ್ಟು ಬೇಕೋ ಅಷ್ಟು ಹೇಳ್ಬೋದು. ರೊಟ್ಟಿ ಸರ್ 2 ಕೊಡ್ತೀವಿ. 2 ಜಾಸ್ತಿ ತಗೊಂಡ್ರೆ ಎಕ್ಸ್ಟ್ರಾ. 2 ಮೇಲೆ ತೊಗೊಂಡ್ರೆ ಎಕ್ಸ್ಟ್ರಾ. ಇನ್ನೊಂದು ಅಕ್ಕಿ ರೊಟ್ಟಿ ಕೊಡಲ ಸರ್, ಅದ್ರ ಜೊತೆಗೆ ಗೊಜ್ಜಿದೆಯಲ್ಲ? ಇಲ್ಲ, ಚಪಾತಿ ಜೊತೆಗೆ ಹಂಗೆ ಚಪಾತಿನೇ ತೊಗೊಂಡ್ಬಿಡ್ತೀನಿ. ಸೊ ಸೌತೆಕಾಯಿ ಮತ್ತು ಈರುಳ್ಳಿ ಕೂಡ ಬರುತ್ತೆ. ಒಂದು ಪಲ್ಯ, ಇವತ್ತು ಹೆಸರು ಕಾಳು ಪಲ್ಯ ಮಾಡಿದರೆ ಚೇಂಜ್ ಆಗ್ತಿರುತ್ತಲ್ಲ. ಹಾಂ, ಓಕೆ, ಮಸ್ತಿದೆ. ಬಾಳೆ ಎಲೆ ಊಟ, ಅನ್ಲಿಮಿಟೆಡ್ ಊಟ, ಪಾಯಸನೂ ಅನ್ಲಿಮಿಟೆಡ್ ಅಂತ ಎಷ್ಟು ಬೇಕಾದ್ರೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟವ್ರೆ. ಸೊ ಗೋಧಿ ಕಡಿ ಪಾಯಸ ಯೂಶಲಿ ಮನೆಗಳಲ್ಲಿ ಮಾಡಲ್ಲ, ಯಾವಾಗಲೂ ಶಾವಿಗೆ ಪಾಯಸ ಅಥವಾ ಹೆಸರುಬೇಳೆ ಪಾಯಸ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ಗೋಧಿ ಕಡಿ ಪಾಯಸ ಇದೆ. ಗೋಧಿ ಕಡಿ ಪಾಯಸ ಮೊದಲನೇ ಬಾರಿಗೆ ಯಾವುದರಲ್ಲಿ? ಅನ್ನಪೂರ್ಣ ಮೆಸ್ನಲ್ಲಿ.
ಸೂಪರ್. ಹೆಂಗೆ ಅಂದರೆ ಫಸ್ಟ್ ಬಾಲೇ 6 ಅಂತೀವಲ್ಲ, ಸೊ ಹಂಗೆ ಸಾಕಾಗಿದೆ ಮಾತ್ರ. ಟೇಸ್ಟು ಬೆಂಕಿ ಬೇರೆ ಲೆವೆಲಲ್ಲೇ ಇದೆ. ಬಹಳನೇ ಇಷ್ಟ ಆಯಿತು. ಪಾಯಸ ಮಾತ್ರ ಅಲ್ಟಿಮೇಟ್ ಆಗಿದೆ. ಏನಂದರೆ ಬೆಲ್ಲ ಬಳಸಿರ್ತಾರಲ್ಲ, ಸೊ ಆ ಬೆಲ್ಲದ ರುಚಿನೇ ಬಹಳಷ್ಟು ಇಷ್ಟವಾಗುವಂಥದ್ದು. ಇನ್ನು ಗೋಧಿ ಬಳಸಿರ್ತಾರೆ, ಸೊ ಆರೋಗ್ಯಕ್ಕೂ ಒಳ್ಳೆಯದೆ, ಚೆನ್ನಾಗಿದೆ. ಇನ್ನು ಏಲಕ್ಕಿ ಬಳಸಿರ್ತಾರೆ, ಆ ಏಲಕ್ಕಿಯ ಆ ಘಮ ಕೂಡ ಇಷ್ಟ ಆಗುತ್ತೆ. ಸೂಪರ್, ದೋಸ್ರ ಮಾತಾಡಂಗೆ ಇಲ್ಲ. ಚಪಾತಿ ಇದೆ, ಅದ್ಭುತವಾಗಿರೋಂಥ ಚಪಾತಿ ಮಾಡ್ತಾರೆ. ಮತ್ತು ಬೆಂಡೆಕಾಯಿ ಗುಜ್ಜು ಥರ ಮಾಡಿದ್ದಾರೆ ಚಪಾತಿಗೆ ಅಂತಲೇ. ಸಾಗು ಅಂತಾರೆ ಇವರು. ಚಪಾತಿ ಮತ್ತು ಬೆಂಡೆಕಾಯಿ ಗುಜ್ಜು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಸಕ್ಕತ್ತಾಗಿದೆ. ಸಾಗು ಅಂತಲೂ ಇವರು ಕರೀತಾರೆ. ಏನಂದರೆ ಪಾಯಸ ಆದಮೇಲೆ, ಗೋಧಿ ಕಡಿ ಪಾಯಸ ಆದಮೇಲೆ ತಿನ್ನಲ್ಲ, ಸ್ವಲ್ಪ ಖಾರ ಚುರ್ರಂತು. ಸೊ ಅದೊಂದೇ. ಬಟ್ ಫಸ್ಟು ನೀವು ಖಾರ ತೊಗೊಂಡು ಆಮೇಲೆ ಸ್ವೀಟ್ ತೊಗೊಂಡ್ರೂ ಓಕೆ, ಅಥವಾ ಸ್ಟಾರ್ಟಿಂಗಲ್ಲಿ ಸಿಹಿನೇ ಬಹಳ ಮುಖ್ಯವಾಗುವಂಥದ್ದು. ಸೊ ಹೆಸರು ಕಾಳು ಪಲ್ಯ ಇದೆ, ಕಾಯಿ ಹಾಗೂ ಈರುಳ್ಳಿ ಬಳಸಿ ಮಾಡಿದ್ದಾರೆ. ಮತ್ತಿನ್ನು ಇದಾದ್ಮೇಲಿಂದ ನೆಕ್ಸ್ಟು ಪಲಾವ್ ಬರುತ್ತೆ, ರೈಸ್ ಬಾತ್ ಬರುತ್ತೆ, ನಂತರದಲ್ಲಿ ಬಿಳಿ ಅನ್ನ ಸಾಂಬಾರು, ಮತ್ತು ಲಾಸ್ಟಲ್ಲಿ ಮೊಸರನ್ನ ಬರುತ್ತೆ. ಸೊ ಇಷ್ಟು ಇದೆ. ಇನ್ನು ರೈಸ್ ಐಟಮ್ ಎಲ್ಲ ಅನ್ಲಿಮಿಟೆಡು, ನೀವು ಯಾವುದನ್ನು ಎಸದೇ ಬೇಕಾದ್ರೆ ಹಾಕ್ಸ್ಬೋದು. ಇನ್ನು ಮತ್ತೆ ಅನ್ನ ಸಾಂಬಾರು ಹೇಳಿಲ್ಲ, ನೀವು ಬಂದಾಗ ಈ ಕಡೆ ಟ್ರೈ ಮಾಡಿಬಿಟ್ಟು ಶಿವಮೊಗ್ಗದಲ್ಲಿ ಹೇಗಿತ್ತು ಅಂತ ತಿಳಿಸಿ, ಕಮೆಂಟ್ ಮಾಡಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.